ಹಾಯ್ ಗೆಳೆಯರೇ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಜನವರಿ 19 ಮತ್ತು 20ರ GK ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ನೀವು ಈ ಕ್ಲಾಸ್ನ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತದೆ. ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ: ಹೂ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ? ಭಾರತೀಯ ಅಥ್ಲೆಟಿಕ್ಸ್ ಫೆಡರೇಷನ್ನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಅದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಬಹದ್ದೂರ್ ಸಿಂಗ್ ಸಾಗೂರ್ ಸರಿಯಾದಂತ ಉತ್ತರ. ಬಹದ್ದೂರ್ ಸಿಂಗ್ ಸಾಗೂರ್ ಅವರನ್ನ ಭಾರತೀಯ ಅಥ್ಲೆಟಿಕ್ಸ್ ಫೆಡರೇಷನ್ ಹೊಸ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಇವರಕ್ಕಿಂತ ಮುಂಚಿತವಾಗಿ 2012ರಿಂದ 2024ರವರೆಗೆ ಸೇವೆಯನ್ನು ಸಲ್ಲಿಸಿದಂತಹ ಅದಿಲ್ಲೆ ಸುಮರಿವಾಲಾ ಅವರ ನಂತರ ಇವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ವಿಜೇತರಾದಂತಹ ಮತ್ತು 2 ಬಾರಿ ಒಲಿಂಪಿಯನ್ ಆಗಿರುವಂತಹ ಸಾಗೂರ್ ಅವರು ಈ ಸ್ಥಾನಕ್ಕೆ ವ್ಯಾಪಕ ಅನುಭವವನ್ನು ತರುವಂತವರಾಗಿದ್ದಾರೆ. ಇನ್ನು ಸಂದೀಪ್ ಮೆಹ್ತಾ ಅವರನ್ನು ಕೂಡ ಹೊಸ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ. ಭಾರತ ತನ್ನ ಮೊದಲ ವಿಶ್ವ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಟೂರ್ ಇವೆಂಟ್ ಅನ್ನು ಇಂಡಿಯನ್ ಓಪನ್ ಅನ್ನು ಆಗಸ್ಟ್ 10, 2025ರಂದು ಭುವನೇಶ್ವರದಲ್ಲಿ ಇದನ್ನು ಆಯೋಜನೆ ಮಾಡ್ತದ. ಇನ್ನು ಮುಂದಿನ ಪ್ರಶ್ನೆ: ಕುಮಾನಿ ಬ್ಯಾಂಕ್ ಮೂಡ್ ವೋಲ್ಕಾನೋ ವಿಚ್ ವಾಸ್ ಸಿ ಇನ್ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ ಕುಮಾನಿ ಬ್ಯಾಂಕ್ ಮಣ್ಣಿನ ಜ್ವಾಲಾಮುಖಿಯು ಯಾವ ದೇಶದಲ್ಲಿ ಇದೆ? ಸರಿಯಾದಂತ ಉತ್ತರ ಆಪ್ಷನ್ ಸಿ, ಅಜರ್ಬೈಜಾನ್ ಎಂಬುವ ದೇಶದಲ್ಲಿ ಇದು ಇರುವಂತದ್ದು. ಅಜರ್ಬೈಜಾನ್ನ ಪೂರ್ವ ಕರಾವಳಿಯಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಕುಮಾನಿ ಬ್ಯಾಂಕ್ ಮಣ್ಣಿನ ಜ್ವಾಲಾಮುಖಿಯು 2023ರಲ್ಲಿ ಸ್ಫೋಟಗೊಂಡು ಸುಮಾರು 400 ಮೀಟರ್ ಅಗಲದ ತಾತ್ಕಾಲಿಕ ಫೋಸ್ಟ್ ಐಲ್ಯಾಂಡ್ ಅನ್ನು ರೂಪಿಸಿತ್ತು. ಹೌದಾ? ಈ ಜ್ವಾಲಾಮುಖಿ ಚಟುವಟಿಕೆಯಿಂದ ರಚಿಸಲ್ಪಟ್ಟ ದ್ವೀಪವು 2024ರ ಅಂತ್ಯದ ವೇಳೆಗೆ ಸಮುದ್ರಕ್ಕೆ ಮತ್ತೆ ಸವೆದು ಹೋಯಿತು. ಇದು ಅಂತಹ ಭೂದ್ರವ್ಯರಾಶಿಗಳ ಅಸ್ಥಿರ ಸ್ವರೂಪವನ್ನು ವಿವರಿಸುವಂತದ್ದಾಗಿರ್ತದೆ. ಈ ಸ್ಫೋಟವು ಟೆಕ್ಟೋನಿಕ್ ಪ್ರಕ್ರಿಯೆ ಮತ್ತು ಮಿಥೇನ್ ಹೊರಸೂಸುವಿಕೆಗಳ ಬಗ್ಗೆ ಭೌಗೋಳಿಕ ಒಳನೋಟಗಳನ್ನು ಒದಗಿಸುತ್ತದೆ. ಇದು ಮಂಗಳ ಗ್ರಹದ ಸಂಭಾವ್ಯ ವೈಶಿಷ್ಟ್ಯಗಳೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು 300ಕ್ಕೂ ಹೆಚ್ಚು ಮಣ್ಣಿನ ಜ್ವಾಲಾಮುಖಿಗಳೊಂದಿಗೆ ಅಜರ್ಬೈಜಾನ್ನ ವಿಶಿಷ್ಟ ಭೂದೃಶ್ಯವನ್ನು ಇದು ತೋರಿಸುವಂತದ್ದಾಗಿರ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪರಶುರಾಮ ಕುಂಡ ಮೇಳವನ್ನು ಆಯೋಜಿಸಲಾಗಿದೆ? ದ ಪರಶುರಾಮ ಕುಂಡ ಮೇಳ ಹ್ಯಾಸ್ ಆರ್ಗನೈಸ್ಡ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಅರುಣಾಚಲ ಪ್ರದೇಶ ಸರಿಯಾದಂತ ಉತ್ತರ. ಅರುಣಾಚಲ ಪ್ರದೇಶದಲ್ಲಿ ಪರಶುರಾಮ ಕುಂಡ ಮೇಳವು ಪ್ರಾರಂಭವಾಗಿದೆ. ಲೋಹಿತ್ ನದಿಯ ಬಳಿ ಇರುವ ಪರಶುರಾಮ ಕುಂಡವು ಹಿಂದೂ ಯಾತ್ರಾ ಸ್ಥಳವಾಗಿರುವಂತದ್ದು. ಇದು ಈಶಾನ್ಯದ ಕುಂಭ ಎಂದು ಕರೆಯಲ್ಪಡುವ ಈ ಹಬ್ಬವು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಇನ್ನ ಮುಂದಿನ ಪ್ರಶ್ನೆ: ಸಡಾ ರೀಜನ್ ಎ ಫ್ಲಾಟ್ ಟಾಪ್ ಪ್ಲಾಟ್ಯೂ ರೀಜನ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಸಮತಟ್ಟಾದ ಮೇಲ್ಭಾಗದ ಪ್ರಸ್ಥಭೂಮಿ ಪ್ರದೇಶವಾದಂತಹ ಸಾಡಾ ಪ್ರದೇಶವು ಯಾವ ರಾಜ್ಯದಲ್ಲಿ ಇದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಮಹಾರಾಷ್ಟ್ರ ಸರಿಯಾದಂತ ಉತ್ತರ. ಮಹಾರಾಷ್ಟ್ರದ ಕೊಂಕಣ ಪ್ರದೇಶದ ಸಾಡಾ ಪ್ರದೇಶವು ಬೆಳೆಯ ಭೂಮಿಯಿಂದ ತೋಟಗಳು ಮತ್ತು ಮನೆಗಳಿಗೆ ಬದಲಾಗುತ್ತಿದೆ. ಇದು ಸವೆತದಿಂದ ರೂಪುಗೊಂಡ ಈ ಸಮತಟ್ಟಾದ ಪ್ರದೇಶವು ಕಲ್ಲಿನ ಮಣ್ಣನ್ನು ಹೊಂದಿದ್ದು, ಇದು ವಿಶಿಷ್ಟ ಸಸ್ಯಗಳನ್ನು ಬೆಂಬಲಿಸುತ್ತದೆ ಮತ್ತು ಅಂತರ್ಜಲವನ್ನ ಮರುಪೂರ್ಣ ಮಾಡುತ್ತದೆ. ಇದು 459 ಸದಸ್ಯ ಪ್ರಭೇದಗಳು, 31 ಸರೀಸೃಪಗಳು, 13 ಉಭಯಚರಗಳು, 169 ಪಕ್ಷಿಗಳು ಮತ್ತು 41 ಸಸ್ತನಿಗಳು ಮತ್ತು ಪ್ರಾಚೀನ ಜಿಯೋಗ್ಲಿಫ್ಗಳಿಗೆ ಇದು ನೆಲೆಯಾಗಿರುವಂತದ್ದು ವಿಶೇಷವಾಗಿದೆ. ಈ ಒಂದು ಪ್ರದೇಶ ಮಹಾರಾಷ್ಟ್ರದಲ್ಲಿ ಇರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ: ವಿಚ್ ಮಿನಿಸ್ಟ್ರಿ ರೀಸೆಂಟ್ಲಿ ಇನಾಗ್ರೇಟೆಡ್ ದ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ NTB ಇನ್ ನ್ಯೂ ಡೆಲ್ಲಿ?
ಇತ್ತೀಚೆಗೆ ನವದೆಹಲಿಯಲ್ಲಿ ರಾಷ್ಟ್ರೀಯ ಅರಿಶಿನ ಮಂಡಳಿಯನ್ನ ಉದ್ಘಾಟಿಸಿದಂತಹ ಸಚಿವಾಲಯ ಯಾವುದು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಸರಿಯಾದಂತಹ ಉತ್ತರ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ನವದೆಹಲಿಯಲ್ಲಿ ರಾಷ್ಟ್ರೀಯ ಅರಿಶಿನ ಮಂಡಳಿಯನ್ನ NTBN ಉದ್ಘಾಟಿಸಿದರು. ಈ ಮಂಡಳಿಯು ಮಸಾಲೆ ಮಂಡಳಿಯೊಂದಿಗೆ ಸಮನ್ವಯ ಸಾಧಿಸುತ್ತದೆ ಮತ್ತು ವಿವಿಧ ಸಚಿವಾಲಯಗಳು ಮತ್ತು ಅರಿಶಿನ ಬೆಳೆಯುವ ಉತ್ಪನ್ನಗಳ ರಾಜ್ಯಗಳ ಸದಸ್ಯರನ್ನು ಇದು ಒಳಗೊಂಡಿರುತ್ತದೆ. ಇದು ತೆಲಂಗಾಣದ ನಿಜಾಮಾಬಾದ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಸಂಶೋಧನೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ತೆಲಂಗಾಣದ ನಿಜಾಮಾಬಾದ್ನಲ್ಲಿದೆ. ಸಂಶೋಧನೆ ಗುಣಮಟ್ಟ ಮಾನದಂಡಗಳು, ಔಷಧೀಯ ಗುಣಗಳನ್ನು ಉತ್ತೇಜಿಸುವುದು, ಇಳುವರಿಯನ್ನು ಸುಧಾರಿಸುವುದು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನು ಅನ್ವಯಿಸುವತ್ತ ಇದು ಗಮನ ಹರಿಸುತ್ತದೆ. ಹೌದು, ಇದರ ಕೇಂದ್ರ ಕಚೇರಿ ತೆಲಂಗಾಣದ ನಿಜಾಮಾಬಾದ್ನಲ್ಲಿ ಇರುವಂತದ್ದು, ನೆನಪಿರಲಿ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ಎಲೆಕ್ಟ್ರಾನಿಕ್ ಮೈನಿಂಗ್ ಫಾರ್ eco-friendly extraction of rare earth elements? ಅಪರೂಪದ ಭೂಮಿಯ ಅಂಶಗಳ ಪರಿಸರ ಸ್ನೇಹಿ ಹೊರತೆಗೆಯುವಿಕೆಯಾಗಿ ಎಲೆಕ್ಟ್ರೋಕನೆಕ್ಟ್ ಮೈನಿಂಗ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಚೀನಾ ಸರಿಯಾದಂತ ಉತ್ತರ. ಚೀನಾದ ಸಂಶೋಧಕರು ಅಪರೂಪದ ಭೂಮಿಯ ಅಂಶಗಳ ಪರಿಸರ ಸ್ನೇಹಿ ಹೊರತೆಗೆಯುವಿಕೆಯಾಗಿ ಎಲೆಕ್ಟ್ರೋಕೈನೆಟಿಕ್ ಮೈನಿಂಗ್ ಅನ್ನು ರಚಿಸಿದ್ದಾರೆ. EKM ರೀಸ್ ಅನ್ನ ಕೇಂದ್ರೀಕರಿಸಲು ವಿದ್ಯುತ್ ಕ್ಷೇತ್ರವನ್ನು ಬಳಸುತ್ತದೆ. ಇದು ಪ್ರತ್ಯೇಕತೆಯನ್ನು ಸುಲಭಗೊಳಿಸುತ್ತದೆ. REEಗಳು ಕಾಂತೀಯ, ಎಲೆಕ್ಟ್ರಾನಿಕ್ ಮತ್ತು ರಾಸಾಯನಿಕ ಅನ್ವಯಿಕಗಳಿಗೆ ಆಧುನಿಕ ತಂತ್ರಜ್ಞಾನಗಳಲ್ಲಿ ಬಳಸಲಾಗುವ 15 ಅಗತ್ಯ ಲೋಹಗಳ ಅಂಶಗಳಾಗಿರುವಂತದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಶಿಕಾರಿ ದೇವಿ ವೆಲ್ಫೇರ್ ಸ್ಯಾನಿಟರಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಶಿಕಾರಿ ದೇವಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಇದೆ? ಸರಿಯಾದಂತ ಉತ್ತರ ಆಪ್ಷನ್ ಎ ಹಿಮಾಚಲ ಪ್ರದೇಶ ಸರಿಯಾದಂತ ಉತ್ತರ. ನಗರೀಕರಣವನ್ನ ತಡೆಗಟ್ಟಲು ಭಾರತ ಸರ್ಕಾರವು ಶಿಕಾರಿ ದೇವಿ ವನ್ಯಜೀವಿ ಅಭಯಾರಣ್ಯದ ಸುತ್ತಲೂ ಪರಿಸರ ಸೂಕ್ಷ್ಮ ವಲಯಗಳನ್ನು ಗುರುತಿಸಿದೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ನೆಲೆಗೊಂಡಿರುವಂತಹ ಈ ಅಭಯಾರಣ್ಯವು 1800 ರಿಂದ 3400 ಮೀಟರ್ ಎತ್ತರದಲ್ಲಿದ್ದು ಫೈನ್ ಕಾಡುಗಳು ಮತ್ತು ಅಲ್ಪೈನ್ ಹುಲ್ಲುಗಾವಲುಗಳನ್ನು ಇದು ಹೊಂದಿದೆ. ಸಮುದ್ರ ಮಟ್ಟದಿಂದ 2850 ಮೀಟರ್ ಎತ್ತರದಲ್ಲಿ ಪವಿತ್ರ ದೇವಾಲಯವನ್ನು ಹೊಂದಿರುವ ದೇವತೆ ಶಿಕಾರಿ ದೇವಿಯವರ ಹೆಸರನ್ನ ಇದಕ್ಕೆ ಇಡಲಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಪವನ್ ರಿವರ್ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ಫ್ಲೋಸ್ ಥ್ರೂ ವಿಚ್ ಸ್ಟೇಟ್? ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಪವನ ನದಿ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಸರಿಯಾದಂತ ಉತ್ತರ. ಪವನ ನದಿಯಲ್ಲಿ ಮಾಲಿನ್ಯವನ್ನ ಕಡಿಮೆ ಮಾಡಲು ಹೊಸ ಸಮಯವನ್ನು ರಚಿಸಲು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಸಮಿತಿಯನ್ನ ಕೇಳಿದೆ. ಪವನ ನದಿ 60 ಕಿಲೋಮೀಟರ್ ಉದ್ದವಿದ್ದು ಪಶ್ಚಿಮ ಮಹಾರಾಷ್ಟ್ರದ ಮೂಲಕ ಹರಿಯುತ್ತದೆ ಮತ್ತು ಪುಣೆ ಮತ್ತು ಪಿಂಪ್ರಿ ಚಿಂಚ್ವಾಡ್ ಮೂಲಕ ಇದು ಹಾದು ಹೋಗುತ್ತದೆ. ಇದು ಪಶ್ಚಿಮ ಘಟ್ಟಗಳಿಂದ ಹುಟ್ಟಿ ಪುಣೆ ಬಳಿಯ ಮುಲಾ ನದಿಯನ್ನು ಸೇರುತ್ತದೆ. ಅಂತಿಮವಾಗಿ ಭೀಮಾ ನದಿಗೆ ಇದು ಸೇರುವಂತ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಇಂಡಿಜಿಯಸ್ ಮೈಕ್ರೋ ಮಿಸೈಲ್ ಸಿಸ್ಟಮ್ ಡಿಸೈನ್ಡ್ ಟು ಕೌಂಟರ್ ಸ್ವರಮ್ ಡ್ರೋನ್ಸ್? ಸಮೂಹ ಡ್ರೋನ್ಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾದಂತಹ ಭಾರತದ ಮೊದಲ ಸ್ಥಳೀಯ ಮೈಕ್ರೋ ಕ್ಷಿಪಣಿ ವ್ಯವಸ್ಥೆಯ ಹೆಸರೇನು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಭಾರ್ಗವಾಸ್ತ್ರ ಸರಿಯಾದಂತ ಉತ್ತರ. ಭಾರತವು ಸಮೂಹ ಡ್ರೋನ್ಗಳ ವಿರುದ್ಧ ತನ್ನ ಮೊದಲ ಮೈಕ್ರೋ ಕ್ಷಿಪಣಿ ವ್ಯವಸ್ಥೆಯಾದ ಭಾರ್ಗವಾಸ್ತ್ರವನ್ನು ಪರೀಕ್ಷಿಸಿತು. ಎಕನಾಮಿಕ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ಇದು 6 ಕಿಲೋಮೀಟರ್ಗಿಂತ ಹೆಚ್ಚಿನ ಡ್ರೋನ್ಗಳನ್ನು ಪತ್ತೆ ಮಾಡುತ್ತದೆ ಮತ್ತು 2.5 ಕಿಲೋಮೀಟರ್ಗಿಂತ ಹೆಚ್ಚಿನ ಗುರಿಗಳನ್ನು ಹೊಡೆಯುತ್ತದೆ. ಈ ವ್ಯವಸ್ಥೆಯು ಏಕಕಾಲದಲ್ಲಿ 64 ಮೈಕ್ರೋ ಕ್ಷಿಪಣಿಗಳನ್ನು ಹಾರಿಸಬಲ್ಲದು ಮತ್ತು ಎಲ್ಲಾ ಭೂಪ್ರದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ,
ವಿಚ್ ಕಂಪನಿ ಹ್ಯಾಸ್ ಲಾಂಚ್ಡ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸ್ಯಾಟಲೈಟ್ ಕಾನ್ಸ್ಟಲೇಷನ್? ಭಾರತದ ಮೊದಲ ಖಾಸಗಿ ಉಪಗ್ರಹ ನಕ್ಷತ್ರ ಪುಂಜವನ್ನು ಯಾವ ಕಂಪನಿ ಉಡಾವಣೆ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪಿಕ್ಸೆಲ್ ಸರಿಯಾದಂಥ ಉತ್ತರ. ಗೂಗಲ್ ಬೆಂಬಲಿತ ಪಿಕ್ಸೆಲ್ ಭಾರತದ ಮೊದಲ ಖಾಸಗಿ ಉಪಗ್ರಹ ನಕ್ಷತ್ರ ಪುಂಜವನ್ನು ಉಡಾವಣೆ ಮಾಡಿದೆ. ಉಪಗ್ರಹಗಳು ಕೃಷಿ, ಗಣಿಗಾರಿಕೆ ಮತ್ತು ಪರಿಸರ ಮೇಲ್ವಿಚಾರಣೆ ಮತ್ತು ರಕ್ಷಣೆಗಾಗಿ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಅನ್ನು ಬಳಸುತ್ತದೆ. ಜಾಗತಿಕ ಉಪಗ್ರಹ ಚಿತ್ರಣ ಮಾರುಕಟ್ಟೆಯು 2029ರ ವೇಳೆಗೆ $19 ಬಿಲಿಯನ್ ತಲುಪುವ ನಿರೀಕ್ಷೆ ಇರುವುದರಿಂದ 2025ರ ಮಧ್ಯಭಾಗದಲ್ಲಿ ಇನ್ನೂ 3 ಉಪಗ್ರಹಗಳನ್ನು ನಿಯೋಜಿಸಲಾಗುವುದು. ಹೌದಾ? ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.